ಓ ರಕ್ಷಿತಾ, ಸಸಿ ಮಗಳ ರಕ್ಷಿತಾ, ಎದ್ ಬಾರವ್ವ. ಸಸಿ ಮಗಳ ಬಾರವ್ವ ಸಸಿ. ಓ ರಕ್ಷಿತಾ. ಅಯ್ಯೋ ಶಿವನೇ, ಅಲ್ಲ ಕಣಪ್ಪ, ನನ್ನ ಮಗಳು ಒಳಿಯ ಬರ್ತಾರೆ. ಈ ಮನೆ ನೋಡ್ರೆ ಒಂದು ವಾರದಿಂದ ಕಸ ಹೊಡೆದಿಲ್ಲ, ನೆಲ ಒರೆಸಿಲ್ಲ. ಅಲ್ಲ, ಈ ಮುದಿ ಜೀವ ನಾನಂತದೀನಿ. ಈ ಮನೇಲಿರೋ 4 ಜನರಿಗೆ ಕೂಳು ಬೇಯಿಸಿ ಹಾಕೋ ತನಕನೇ ನನ್ನ ಟೈಮ್ ಎಲ್ಲ ಕಳೆದು ಹೋಯ್ತಾ ಇದೆ. ಈ ರಕ್ಷಿತಾ ಅನ್ನೋ ಸೊಸೆ ಇದಾಳಲ್ಲಪ್ಪ ದೇವ್ರೇ, ಮ್ಯಾಲ್ ಮೆಟ್ಲು ಹತ್ತಿ ಕೋಣಿಗೆ ಹೋಗಿ ಬಿದ್ಲು ಅಂದ್ರೆ ಈಕೆ ಎದ್ದು ಬರೋ ಮನುಷ್ಯಳೇ ಅಲ್ಲ. ಅಯ್ಯೋ ಮನೆಯಾಗ ಇದು ನಂದೇ ಗಂಡನ ಮನೆ. ಬೆಳಿಗ್ಗೆ ಎದ್ದು ಅಂಗಳ ಸಾರಿಸಿ ಚಂದಂಗ ರಂಗೋಲಿ ಇಟ್ಟು ಒಂದು ಅತ್ತಿ ಮಾವಂಗೆ ಒಂದು ಕಾಫಿ ಮಾಡಿಕೊಟ್ಟು ತಿಂಡಿ ಮಾಡಿಕೊಟ್ಟು ಎಲ್ಲ ಸೇವೆ ಮಾಡೋಣ ಅನ್ನೋದು ಬಿಟ್ಟು ಈಕಿ ನಾವೇ ಎಲ್ಲ ಮಾಡಿ ಮ್ಯಾಗ ಕೊನೆಯಾಗ ತಗೊಂಡು ಹೋಗಿ ಕೊಡಬೇಕು ಬಿಟ್ರೆ ಇದು ಕೆಳಗೆ ಬಂದು ಇಳಿಯೋ ರತಿ ಮನ್ಮತಿನೇ ಅಲ್ವಲ್ಲಪ್ಪ. ಅಯ್ಯೋ ಏನಂತ ಭಗವಂತ ನನಗೆ ಈ ಸೊಸಿನ ತಗೊಬಂದು ತಲೆ ಕಟ್ಟಿದಾನೋ ದೇವರೇ ಬಲ್ಲ. ಓ ನಮ್ಮ ಸೊಸಿ ಕೆಳಗಡೆ ಇಳಿದು ಬರುವುದೇ ಇಲ್ಲ ಅಂತ ಅನ್ಕೋಬೇಡಿ, ಇಳಿದು ಬರ್ತಾಳೆ. ಯಾವಾಗ ಗೊತ್ತೇನು? ಬರ್ತಾಳೆ ಮುಖದಾಗನ ಬಣ್ಣ ಮಾಸು ಹೋಗುತ್ತಲ್ಲ, ಆವಾಗ ನಮ್ಮ ಮೇಡಮ್ ಅವರು ಸೈ ಅಂತ ದಾರಿಗಿಳಿತಾರೆ. ಅತ್ತಿ ನನಗೆ ಸ್ವಲ್ಪ ರೊಕ್ಕ ಬೇಕಿತ್ತು. ಗಂಡನ ಹತ್ರ ಏನ್ರಿ ನಂಗೆ ಸ್ವಲ್ಪ ರೊಕ್ಕ ಬೇಕಿತ್ತು. ಯಾಕ ಅಂತ ಕೇಳಿದ್ರ ಅಂತಾಳೆ, ನನ್ನ ಬ್ಯೂಟಿ ಎಲ್ಲ ಬ್ಯೂಟಿ ಪಾರ್ಲರ್ ಒಳಗಡೆ ಇದೆ, ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು, ಸ್ವಲ್ಪ ರೊಕ್ಕ ಕೊಡ್ರಿ, ನನ್ನ ಮುಖದ ಬಣ್ಣ ಸ್ವಲ್ಪ ಕಪ್ಪಾಗಕತ್ತೈತಿ, ಬೆಳ್ಳಗೆ ಮಾಡಕ್ ಬರ್ಕೊಡ್ತೀನಿ ಅಂತ ಬ್ಯೂಟಿ ಪಾರ್ಲರ್ ಓಡ್ ಹೋಗಕ್ ಬರ್ತಾಳೆ ನನ್ನ ಸೊಸಿ. ಯಪ್ಪ ದೇವ್ರೆ, ಈ ಕೆಲಸ ಎಲ್ಲ ಯಾರು ಮಾಡೋರಪ್ಪ? ಈ ಮನೇಲಿ ಇದ್ದು 4 ಮಂದಿ ಕೂಳು ಬೇಯಿಸಾಕ ನನ್ನ ಹೆಣ ಬಿದ್ದು ಹೋಗ್ತಾ ಇದೆ. ಇನ್ನು ನನ್ನ ಮಗಳು ಬೇರೆ ಬರ್ತೀನಿ ಅಂತ ಅಮ್ಮ ನಾನು ಬರ್ಲೇನವ್ವ ಅಂತ ಕೇಳಿರುವಾಗ ಬರಬೇಡವೇ, ಮನೆ ನೋಡುವಂಗಿಲ್ಲ, ಕಸ ಹೊಡೆದಿಲ್ಲ, ನೆಲ ಒರೆಸಿಲ್ಲ, ಬೀನ್ಲ ಬಲೆ ಹೊಡೆದಿಲ್ಲ, ನಿನ್ನ ಅತ್ತಿ ದರೆಗೆ ಹತ್ತಿರೋಳು ದರಿ ಕೆಳಗೆ ಇಳಿದಿಲ್ಲ ಅಂತ ಏನಾದ್ರೂ ಹೇಳ ನಾನು? ಯಪ್ಪ ಹೆಂಗಪ್ಪ ಕೆಲಸ ಮಾಡಿದು? ಇರಿ ಏನಾದ್ರು ಮಾಡಿ ನಮ್ಮ ಸೊಸಿ ಬುದ್ಧಿ ಕಲಿಸ್ಬೇಕು. ಅವಳು ಚಾಪೆ ಕೆಳಗೆ ತೂರಿದ್ರೆ ನಾವು ರಂಗೋಲಿಗಳಿಗೆ ತೂರ್ಬೇಕು ಅಲ್ಲ? ಅವಳಿಗೆ 6 ವರ್ಷ ಆದ್ರೆ ನಮ್ಗೆ 60 ವರ್ಷ ತಾನೇ ಆಗಿರೋದು. ನಾವು ಮೊದಲು ಹುಟ್ಟಿರೋರು ಮಾತ್ರ ಬುದ್ಧಿವಂತಿಕೆ ತೋರಿಸ್ಬೇಕು ಅಷ್ಟೇನೆ. ಈ ಸೊಸಿ ಅಂದ್ರೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ನಾವು ಶಾಣಿಯರಾಗಬೇಕು. ಓ ನನ್ನ ದೇವರು ಕೊಟ್ಟ ಸೊಸೆಯೇ, ನಿನಗೆ ಫೋನ್ ಬಂದಿದೆ ಕಣವ್ವ ನಿನ್ನ ತವರು ಮನೆಯಿಂದ. ಓ ರಕ್ಷಿತಾ ಮೇಡಮ್, ಇವತ್ತು ನಿಮ್ಮ ತವರು ಮನೆಯಿಂದ ಅಪ್ಪ ಅಮ್ಮ ಬರ್ತಾರಂತೆ ಕಣಮ್ಮ. ಹೌದಾ ಅತ್ತೆ? ಯಾವಾಗ ಬರ್ತಾ ಇದಾರಂತೆ? ಎಷ್ಟೊತ್ತಿಗೆ ಬರ್ತಾ ಇದಾರಂತೆ? ಬರ್ತಾರಂತೆ ಕಣವ್ವ, ಬರ್ತಾರೆ. ಇನ್ನು ಅರ್ಧ ಮುಕ್ಕಾಲು ಗಂಟೆ ಒಳಗೆ ಇಲ್ಲಿ ಬರ್ತೀವಿ ಬೀಗ್ರೆ ಅಂತ ಫೋನ್ ಮಾಡವ್ರೆ. ಅಲ್ಲ ಕಣವ್ವ, ನೀನು ದಾರಿಗೆ ಹತ್ತಿರೋಳು ದಾರಿ ಇಳಿಯುವುದೇ ಇಲ್ಲ ಅಂತೆಲ್ಲ, ಮನೆ ಕೆಲಸ ಎಲ್ಲ ಯಾರು ಮಾಡ್ತಾರೆ ಕಣವ್ವ? ಅಲ್ಲ ಕಣವ್ವ, ನಿಮ್ಮ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಬಂದ್ರೆ ಅಯ್ಯೋ ನಮ್ಮ ಮಗಳ ಮನೆ ಎಷ್ಟು ಗಲೀಜಿದೆ ಅನ್ನಲ್ವೇ? ನೋಡ್ಕಣವ್ವ, ಅತ್ತ ಕಡೆ ಮೂಲಿಯಾಗಿ ಎಷ್ಟು ಕಸ ಐತೆ ಅಂತ. ಹೌದಲ್ಲ? ಓ ಮೈ ಗಾಡ್. ರಕ್ಷಿತಾ ಮೇಡಮ್ ಅವರೇ, ಇತ್ತ ಕಡೆ ಮೂಲಿ ನೋಡಿ, ಅದು ಹೆಂಗ ಬೀನ್ಲು ಬಲಿ ಕಟ್ಟವೆ ಅಂತ. ಹೌದಲ್ಲ ಅತ್ತಿ? ಹಾಗೆ 2 ಹೆಜ್ಜೆ ಅಡಿಗೆ ಮನೆ ಕಡೆಗೆ ಹೋಗ್ಬಾವ. ಏನಾಗಿದೆ ಕಣವ್ವ? ಅತ್ತೆ ಪಾತ್ರೆ ತೊಳೆದಿಲ್ಲ, ಅಡಿಗೆ ಮಾಡಿಲ್ಲ ಅತ್ತೆ. ರಕ್ಷಿತಾವ ಫೋನ್ ಮಾಡ್ಬಿಟ್ಟು ಅಪ್ಪ ಅವ್ವ ಇವತ್ತು ಬರಬೇಡಿ, ನಮ್ಮ ಮನೇಲಿ ಕಸ ಹೊಡೆದವ್ರು ಯಾರಿಲ್ಲ, ನೆಲ ಒರೆಸಿದವ್ರು ಯಾರಿಲ್ಲ, ಪಾತ್ರೆ ತೊಳೆದವ್ರು ಯಾರಿಲ್ಲ, ಅಡಿಗೆ ಅಂತೂ ಮಾಡೇ ಇಲ್ಲ ಇವತ್ತು ಅಂತ ಫೋನ್ ಮಾಡಿ ಹೇಳ್ಬಿಡ್ತೀನವ್ವ. ಅಯ್ಯೋ ಅತ್ತೆ, ಅಲ್ಲ ಬೆಳಿಗ್ಗೆಯಿಂದ ಮನೇಲಿ ಇರ್ತೀರ ತಾನೆ, ನೀವು ಕಸ ಹೊಡೆದು ನೆಲ ಒರೆಸಿ ಪಾತ್ರೆ ತೊಳೆದು ಅಡಿಗೆ ಮಾಡಕ್ಕಾಗಲ್ವಾ? ನಿನಗೆ ಕನಸು ಬಿಡಿತ್ತೇನವ್ವ ನಿನ್ನ ಅಪ್ಪ ಅವ್ವ ಬರ್ತಾರೆ ಅಂತ? ಹಾಳಾದ ಮುದುಕಿ, ಫೈನ್ ಹೊಲಿಯೋದ್ರೊಳಗಡೆ ಮಿಸ್ಸಿ ಮಾಡು. ರಕ್ಷಿತವ್ವ ನೀನು ಹೇಳ್ಬೇಡ, ನಾನು ಹೇಳ್ತೀನಿ ಓಕೆನಾ? ನಿಮ್ಮ ಅಪ್ಪ ಅವಾಗ ಫೋನ್ ಮಾಡಿಬಿಟ್ಟು ಇವತ್ತು ಬರಬೇಡ್ರಿ ಕಣ್ರಿ, ನಾಳೆಗೆ ಬರ್ರಿ ಅಂತ ಹೇಳ್ತೀನಿ. ಹೆಂಗಿದೆ ಕಣ್ರಿ ನೋಡ್ರಿ ತವ್ರ ಮನೆ ಎಫೆಕ್ಟ್, ಚೆನ್ನಾಗೈತೆ ಅಲ್ವೇನ್ರಿ? ನೋಡ್ರಿ ನಮ್ಮ ಸೊಸಿ ದರಿಗೆ ಇಳಿದು ಬಂದು ಹೆಂಗ್ ಕೆಲಸ ಮಾಡಕ್ ಹತ್ತವಳೆ ಅಂತ. ಸೊಸಿ ಮುದ್ದು ಮಾಡ್
ತೂತು ತಾವ ಎಲ್ಲ ಕೆಲಸ ಮಾಡಿದ್ದಾಯ್ತು ಅಂತ. ಅತ್ತಿ ಮನೆ ಎಲ್ಲ ಕಸ ಹೊಡೆದು ನೆಲ ಒರೆಸಿ ಪಾತ್ರೆ ತೊಳೆದು ಎಲ್ಲ ಮಾಡಾಯ್ತು. ಬೇಗ ಅಂಗಡಿಗೆ ಹೋಗ್ಬಿಟ್ಟು ಸಾಮಾನು ತಗೋ ಬರ್ತೀನಿ ಅಡಿಗೆ ಮಾಡೋದಕ್ಕೆ, ಸರಿನಾ? ವಾ ಸಸಿ ಮದ್ದು ಖಾಲಿ ಚಕ್ರ ಕಟ್ಕೊಂಡು ಓಡಬೇಡ. ಬರೋರ್ಗೆ ಗೆಸ್ಟ್ಗಳಿಗೆ ಮರ್ಯಾದೆ ಕೊಡೋಕೆ ಜ್ಯೂಸು ಚಿಪ್ಸ್ ಎಲ್ಲ ಕೊಡ್ತಾರಲ್ಲ, ಅದೇನೋ ವೆಲ್ಕಮ್ ಡ್ರಿಂಕ್ಸ್ ಅಂತ, ಅದು ತಗೊಂಡ್ ಬರವಾ. ನಮ್ಮ ಬೀಗರು ಒಳ್ಳೆ ಮನೆಗೆ ಮಗಳನ್ನ ಕೊಟ್ಟವ್ರೆ ತಾನೆ, ಅದನ್ನ ತಗೊಬಂದ್ಬಿಡವಾ. ಅಯ್ಯೋ ಹೌದು ಅಲ್ವಾ, ಓಕೆ ಓಕೆ ತಗೋ ಬರ್ತೀನಿ ಅತ್ತೆ. ಚೆನ್ನಾಗಿದೆ ವೆಲ್ಕಮ್ ಡ್ರಿಂಕ್, ತಗೋಬ. ರಕ್ಷಿತವ್ವ ಅಡಿಗೆ ಐತೇನವ್ವ? ಮೂವತ್ತೆ ಅಡಿಗೆ ಆಗೋಯ್ತು. ಎಷ್ಟು ಫಾಸ್ಟ್ ಅಂತ ಅಡಿಗೆ ಮಾಡಿದೀನಿ ನೋಡಿ. ಇನ್ನು ಅಪ್ಪ ಅಮ್ಮ ಬರೋದು ಮಾತ್ರ ಬಾಕಿ. ಇದೇನಿದು, ಅಪ್ಪ ಅಮ್ಮ ಬಂದೇ ಇಲ್ವಲ್ಲ? ಅತ್ತೆ ಅಪ್ಪ ಅಮ್ಮ ಇನ್ನೂ ಬಂದೇ ಇಲ್ಲ, ಅರ್ಧ ಗಂಟೆ ಆಯ್ತು ಇನ್ನೂ ಬಂದೇ ಇಲ್ಲ. ಯಾಕೆ ಕಾಲ್ ಏನಾದ್ರು ಮಾಡಿದ್ರ ಲೇಟ್ ಆಗತ್ತೆ ಅಂತ? ಹ್ಞೂ ಕಣವ, ಕಾಲ್ ಮಾಡಿದ್ರು. ಇವತ್ತು ಬರಲ್ಲ, ನಾವು ನಾಳೆ ಬರ್ತೀವಿ ಅಂತ ಕಾಲ್ ಮಾಡಿದ್ರು. ಹ್ಞೂ ಕಣವ. ಅಯ್ಯೋ ದೇವ್ರೆ, ಇವತ್ತು ಅಪ್ಪ ಅಮ್ಮ ಬರ್ತಾರೆ ಅಂತ ಕಸ ಹೊಡೆದಿದ್ದಾಯ್ತು, ನೆಲ ಒರೆಸಿದ್ದಾಯ್ತು, ಪಾತ್ರೆ ತೊಳೆದಿದ್ದಾಯ್ತು, ಅಲ್ಲ ಅಂಗಡಿಗೆ ಹೋಗ್ಬಿಟ್ಟು ಐಟಮ್ ತಂದಿದ್ದಾಯ್ತು. ಎಷ್ಟೊಂದು ವೆರೈಟಿ, ಪಾಯಸ, ಹೋಳಿಗೆ, ಚಿತ್ರಾನ್ನ, ಮೊಸರನ್ನ, ಪಲಾವು, ಪುಳಿಯೋಗರೆ, ಬಿರಿಯಾನಿ ಎಲ್ಲ ಮಾಡಿಬಿಟ್ಟಿದ್ನಲ್ಲಪ್ಪ. ಫಿಶ್ ಫ್ರೈ ಬೇರೆ ಮಾಡಿಟ್ಟಿದ್ದು, ನಮ್ಮ ಪಪ್ಪನ ಫೇವ್ರೇಟ್ ಅಂದ್ಬಿಟ್ಟು. ಯಾಕೆ ಬರಲ್ವಂತೆ ಅತ್ತೆ? ಎಲ್ಲ ವೇಸ್ಟ್ ಆಗೋಯ್ತು. ಅಯ್ಯೋ, ಅಡಿಗೆ ಏನು ವೇಸ್ಟ್ ಆಗ್ತಾ ಇಲ್ಲ ಕಣವ. ನಿಮ್ಮ ಅಪ್ಪ ಅಮ್ಮ ಬರ್ದೆ ಹೋದ್ರೆ ಏನಪ್ಪ, ನನ್ನ ಮಗಳು ಸೊಸೆ ಬರ್ತಾರಂತ ಕಣವ, ಎಲ್ಲ ವೇಸ್ಟ್ ಆಗೋದೇ ಇಲ್ಲ. ಎಲ್ಲ ಹಾಳಾದ ಮುರುಕಿಯೇ. ಅಲ್ಲ ಅತ್ತೆ, ನಿನ್ನ ಮಗಳು ಅಳಿಯ ಬರ್ತಾರೆ ಅಂದ್ಬಿಟ್ಟು ನನ್ನ ತಾವ ಸುಳ್ಳು ಹೇಳಿಬಿಟ್ಟು ಇಷ್ಟೊಂದೆಲ್ಲ ಕೆಲಸ ಮಾಡಿಸಿದ. ಹೆಂಗೆ ನಾವು ಸೊಸೆ ಮುದ್ದು? ಚೆನ್ನಾಗಿತ್ತ ಎಲ್ಲ ಕೆಲಸ ಮಾಡಿರೋದು? ನಮ್ಮ ಮೇಡಮ್ ಅವರು ದರ್ರಿಂದ ಕೆಳಗಡೆನೆ ಇಳಿಯುವುದಿಲ್ಲಾಗಿತ್ತು, ಕ್ವಾಣಿನ ಹೊರಗಡೆನೆ ಬರುವುದಿಲ್ಲಾಗಿತ್ತು. ಎಸಿ ರೂಮ್ನಾಗೆ ತುಂಬ ಬಿದ್ಕೊಂಡಿರ್ತಿದ್ರಿ. ಗಡತ್ತಾಗ ಮಾಡಿ ಹಾಕಿದ್ರೆ ಕ್ವಾಣಿಗೆ ತಗೊಂಡು ಹೋಗಿ ತಿನ್ನು ಕೊಟ್ರೆ ಆನಿ ತಿಂದಂಗೆ ತಿನ್ಕೊಂಡು ಅದೇನೋ ವರ್ಕೌಟ್ ಮಾಡ್ತಾ ಐತೆ. ಅಲ್ಲ ಕಣವ, ಇಲ್ಲೊಂದು ಅತ್ತೆ ಅನ್ನೋ ಮುದಿ ಗೂಬೆ ಐತೆ, ಅವಳಿಗೆ ಏನಾದ್ರೂ ಸಹಾಯ ಮಾಡಬೇಕು ಅನ್ನೋ ಏನಾದ್ರೂ ಇತ್ತ ನಿನಗೆ? ಅದಕ್ಕೆ ನಿಮ್ಮ ಅಪ್ಪ ಅಮ್ಮ ಬರ್ತಾವ್ರೆ ಅಂತ ಸುಳ್ಳು ಹೇಳಿರೋದು, ಅವ್ರಿಗೆ ಏನು ಫೋನ್ ಮಾಡಿಲ್ಲ. ಎಲ್ಲ ಮುದುಕಿ. ಅಲ್ಲ ಕಣ, ನಾನು ಬಾಯಿ ಮುಚ್ಕೊಂಡು ತೆಪ್ಪಗೆ ನನ್ನ ಬೆಡ್ರೂಮ್ನಲ್ಲಿ ಕುತ್ಕೊಂಡಿದ್ರೆ ನಿನಗೇನು ಆಗ್ತಿತ್ತು? ನಿನ್ನ ಮಗಳು ಅಳಿಯ ಬರ್ತಾನೆ ಅಂದ್ರೆ ನೀನು ಬೇಯಿಸಾಕ್ಬೇಕಿತ್ತು ಕೂಳ್ನ, ನನ್ನ ತವ ಬೇಯಿಸಿದ್ಯಾ? ಅಲ್ಲ ಕಣೆ, ನಾನು ಮಾಡಿರೋ ಅಡಿಗೆ ಏನಾರು ನಿನ್ನ ಮಗಳು ಅಳಿಯ ತಿಂದ್ರು ಅಂದ್ರೆ ಹೊಟ್ಟೆ ನೋವು ಬ್ಯಾನಿ ಬಂದು ಈ ಗುಡುಗುಡಿ ಗುಡುಗುಡಿ ಗುಡಿ ಗುಡಿ ಅಂತ ಕಣವ. ನೋಡ್ತಾ ಇರೋ ಅತ್ತಿ, ನನ್ನ ಶಾಪ ಹಂಗೆ ತಟ್ಟತ್ತೆ. ನನಗೆ ಮೋಸ ಮಾಡ್ತೀಯಲ್ಲ ಅತ್ತೆ? ನಿನ್ನಂತ ಕಟಾರಿ ಸೊಸಿ ನನ್ನಂತ ಮುದುಕಿಗೆ ಸಿಕ್ಕಿದ ಮೇಲೆ ನಿನ್ನಂತವ್ರಿಗೆ ಬುದ್ಧಿ ಕಲಿಸ್ಲೇಬೇಕು. ಇಲ್ಲ ಅಂದ್ರೆ ನಮ್ಗೆ 7 ಕೆರೆ ನೀರ್ನ ನಿಮ್ಮಂತ ಸೊಸೀರು ಕುಡಿಸ್ತಾರೆ. ಅಲ್ಲ ಕಣವ, ನಿನಗೇನಾದ್ರು ಬುದ್ಧಿ ಗಿದ್ದಿ ಇದೆಯಾ? ಮನೇಲಿ ವಯಸ್ಸಾದ ಅತ್ತೆ ಮಾವ ಇದ್ದಾರೆ. ನಾನು ಸೊಸೆಯಾಗಿ ಬಂದು 10 ವರ್ಷ ಆಯ್ತು. ಮನೇನ ಚೆನ್ನಾಗಿ ನೋಡ್ಕೊಂಡು, ಅತ್ತೆ ಮಾವನ್ ಚೆನ್ನಾಗಿ ಸೇವೆ ಮಾಡ್ಕೊಂಡು, ಗಂಡನ ಚೆನ್ನಾಗಿ ನೋಡ್ಕೊಂಡು, ಮನೆ ಜವಾಬ್ದಾರಿ ತಗೊಂಡು, ಅಡಿಗೆ ತಿಂಡಿ ಹಾಸಿಗೆ ಮಾಡ್ಕೊಂಡು, ಸ್ಕೂಲ್ಗೆ ಹೋಗೋ ಬರೋ ಮಕ್ಕಳನ್ನ ಪಾಠ ಓಟ ಮಾಡಿಸ್ಕೊಂಡು ಚೆನ್ನಾಗಿ ಇರಬೇಕು, ಎಲ್ಲರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಇರಬೇಕು ಅನ್ನೋದು ಏನಾದ್ರೂ ಬುದ್ಧಿ ಗಿದ್ದಿ ಆಯ್ತಾ ನಿನಗೆ? ಅದೆಲ್ಲ ಬಿಟ್ಟು ಅಲ್ಲ ಹೋಗ್ತಾ ಬರ್ತಾ ಮೇಲೆ ಕ್ವಾಣಿಯಾಗಿ ಎಸಿ ರೂಮ್ನಾಗ ಹೋಗಿ ಕುತ್ಕೊಂಡು ಅಲ್ಲಿ ಏನೋ ಕಂಪ್ಯೂಟರ್ನಾಗ ಲಪಟಪ 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 ಅಂತ ಮಾಡ್ತಿಯಲ್ಲ, ನಿನಗೆ ಹೊಟ್ಟಿಗೆ ಯಾರು ತಂದು ಹಾಕ್ತಾರೆ, ಯಾರು ಮಾಡ್ಸಾಕ್ತಾರೆ? ಅಲ್ಲ ಕಣವ, ಲಪಟಪ ಲಪಟಪ ಅಂತ ಮಾಡಿದ್ರೆ ನೀವು ದುಡ್ಡು ಕೊಡ್ತಾರೆ, ಬಿಟ್ಟರೆ ಹೊಟ್ಟಿಗೆ ಕೂಲಿ ಯಾರಾದ್ರೂ ಮಾಡಾಕ್ತಾರೆ. ಅದು ಬಿಟ್ಟು ಅಲ್ಲ ಯಾರು ಜಗತ್ನಾಗೆ ನಿಂತರ ಕೆಲಸನ ಮಾಡೋದಿಲ್ವೇನೆ? ಆಫೀಸ್ ಕೆಲಸನ ಮಾಡ್ಕೊಂಡು, ಮನೆ ಕೆಲಸನ ಮಾಡ್ಕೊಂಡು, ಗಂಡ ಹೆಂಡತಿ ಅತ್ತಿ ಮಾವ ಸಂಸಾರನ ಹೆಂಗ್ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ? ನಿನಗೇನಾದ್ರು ಬುದ್ಧಿ ಐತೇನೆ? ಅಲ್ಲ ಕಣವ, ನಿನ್ನ ಅಪ್ಪ ಅಮ್ಮ ಅಂತ ಬರ್ತಾರೆ ಅಂದಿದ ತಕ್ಷಣ ಎಲ್ಲ ಕೆಲಸ ಹೆಂಗ್ ಮಾಡ್ದಿ? ಅದೇ ಮನೆಗೆ ಬೇರೆಯವ್ರು ಯಾರು ಬರ್ತಾರೆ ಅಂದ್ರೆ ಒಂದು ಕೆಲಸ ಮಾಡೋದಿಲ್ವಲ್ಲ? ಇದು ಸರಿ ಅನಿಸ್ತದೆ ನಿಂಗೆ? ಯೋಚನೆ ಮಾಡು, ಇವತ್ತು ಇನ್ನು ಮುಂದೆ ಅದ್ರ ಬುದ್ಧಿ ಕಲಿ. ಅದು ಬಿಟ್ಟು ಹಿಂಗೆ ಇರ್ತೀನಿ ಅಂತಂದ್ರೆ ಇಂಥ ಚಾಟಿ ಇಟ್ಕೊಂಡು 10 ಬೀಳ್ತವೆ ನಿನ್ನ ಬೆನ್ನ ಮೇಲೆ ಬರಿ. ದಯವಿಟ್ಟು ಕ್ಷಮಿಸ್ರಿ ಅತ್ತೆ, ನಾನು ಮಾಡಿರೋ ತಪ್ಪು. ನನ್ನ ಸಂಸಾರ, ಗಂಡ ಮಕ್ಕಳು, ಮನೆ ಅಂತ ಜವಾಬ್ದಾರಿ ತಗೊಬೇಕಿತ್ತು. ನಾನು ಕಲ್ತಿದ್ದೀನಿ ಅನ್ನೋ ಅಹಂಕಾರದಲ್ಲಿ ಇದನ್ನೆಲ್ಲ ಮಾಡಿದೆ. ಕ್ಷಮಿಸಿ ಅತ್ತೆ. ವೆರಿ ಗುಡ್ ಸೊಸೆ ಮುದ್ದು, ನನ್ನನ್ನು ಕ್ಷಮಿಸ್ಬಿಡಪ್ಪ. ಸುಳ್ಳು ಹೇಳಿರೋದಕ್ಕೆ ನೀನು ಬುದ್ಧಿ ಕಲಿಸ್ಬೇಕು ಅಂತಾನೆ ಕಣವ ನಾನು ಸುಳ್ಳು ಹೇಳಿರೋದು. ಸರಿ ಆಯ್ತು ಅತ್ತೆ, ನನ್ನ ತಪ್ಪನ್ನು ನಾನು ತಿದ್ದುಕೊಳ್ತೀನಿ. ಇನ್ಮೇಲೆ ಈ ರೀತಿ ಮಾಡಲ್ಲ. ಮನೆ ಕೆಲಸ ಜೊತೆ ಆಫೀಸ್ ಕೆಲಸನೂ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ. ನಿಮ್ಗೆ ಕಾಟ ಕೊಡಲ್ಲ. ಬಾ ದಾರಿಗೆ. ಎಲ್ರಿಗೂ ನಮಸ್ಕಾರ. ನೀವೆಲ್ಲರೂ
ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇವತ್ತಿನ ಕತೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ತಪ್ಪು ಮಾಡ್ತಿರೋ ಸೊಸೆಗೆ ನಮ್ಮ ಅತ್ತೆ ಹೇಗೆ ಬುದ್ಧಿ ಕಲಿಸಿದ್ದಾರೆ ಅಂತ ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಗೆ ಹೇಗೆ ಅನಿಸ್ತು ಅಂತಾನು ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ.